ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ಬಾದಾಮ್ ಪೌಡರನ್ನು ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ನೋಡಿ, ಮಳೆ ಹಿಡಿದಿದೆ, ಈಗ ಬರ್ತದೆ. ಮೋಡ ತುಂಬ ಉಂಟು, ನೋಡ್ಬೋದು ನೀವು ಇಲ್ಲಿ. 300 ರೂಪಾಯಿ ಖರ್ಚು ಮಾಡಿದರೆ 1 kg ಬಾದಾಮ್ ಪೌಡರನ್ನು ಮನೆಯಲ್ಲೇ ನಮಗೆ ಮಾಡಿಕೊಳ್ಬೋದು. ಕೇವಲ 2 ನಿಮಿಷದಲ್ಲಿ ನಮಗೆ ಮಾಡ್ಬೋದು. ನಾನಿಲ್ಲಿ 1.5 ಕಪ್ಪಿನಷ್ಟು ಬಾದಾಮ್ ತಗೊಂಡಿದ್ದೇನೆ, ನೋಡ್ಬೋದು ನೀವಿಲ್ಲಿ. ನಾನಿಲ್ಲಿ 1/4 ಕಪ್ಪಿನಷ್ಟು ಮಿಲ್ಕ್ ಪೌಡ್ರ್ ತಗೊಂಡಿದ್ದೇನೆ. ಹಾಗೆ ಸ್ವಲ್ಪ ಸಕ್ಕರೆ, 1/4 ಕಪ್ಪಿನಷ್ಟು ಗೋಡಂಬಿ ತಗೊಂಡಿದ್ದೇನೆ. ಇದು ಏಲಕ್ಕಿ. ಈಗ ನಾವು ಬಾದಾಮ್ ಮತ್ತು ಗೋಡಂಬಿಯನ್ನು ಚೆನ್ನಾಗಿ ಹುರ್ಕೊಳ್ಳುವ. ತುಂಬ ಹುರಿಯೋದು ಬೇಡ, ಸ್ವಲ್ಪ ಚೆನ್ನಾಗಿ ಬಿಸಿ ಆದರೆ ಸಾಕು, ಕರಚಬಾರ್ದು. ನಾನೀಗ ಗೋಡಂಬಿಯನ್ನು ಹಾಕಿ ಎರಡನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ. ಇಷ್ಟಾದರೆ ಸಾಕು, ನೋಡ್ಬೋದು ನೀವಿಲ್ಲಿ. ನೋಡಿ, ನಾನಿಲ್ಲಿ ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಬಾದಾಮ್ ಮತ್ತು ಗೋಡಂಬಿ, ಸಕ್ಕರೆ, ಏಲಕ್ಕಿ ಮತ್ತು ಮಿಲ್ಕ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ. ಮಿಕ್ಸಿಯಲ್ಲಿ 1 ರೌಂಡ್ ತಿರುಗಿಸಿದ ಮತ್ತು ಅರಶಿನದ ಹುಡಿ ಹಾಕಿ ಪುನಃ ನಾನು ಅದನ್ನು ನಾನೀಗ ನೈಸಾಗಿ ಪೌಡರ್ ಮಾಡಿಕೊಂಡೆ. ನಾನೀಗ ಸಣ್ಣಕ್ಕೆ ಕಟ್ ಮಾಡಿರೋ ಬಾದಾಮನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಬಾದಾಮ್ ಪೌಡರ್ ಮನೆಯಲ್ಲೇ ರೆಡಿಯಾಗಿದೆ. ಬಾದಾಮ್ ಹಾಲು ಮಾಡ್ತಾ ಇದ್ದೇನೆ. ಬಿಸಿಯಾದ ಹಾಲನ್ನು ನಾನು ಹಾಕಿ ಅದಕ್ಕೆ ಸ್ವಲ್ಪ ಹುಡಿ ಹಾಕಿ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ ಬಾದಾಮ್ ಹಾಲು ರೆಡಿಯಾಗಿದೆ. ನಾವು ಪೇಟೆಯಿಂದ ತಂದು ಬಾದಾಮ್ ಮಾಲ್ಟ್ ಮಾಡ್ತೇವಲ್ಲ, ಅದೇ ರೀತಿ ಇರ್ತದೆ. ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.